ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಕೃಷ್ಣ ಮಹಿಮಾ ಸ್ತೋತ್ರ ಸುಳಾದಿ. ನವರತುನದಿಂದಲೆಸೆವ ಮುಕುಟದೊಳಗೊಂದು ರವಿಯ ಹರಳಿನ ಕಾಂತಿ ಪೇಳಲಳವಲ್ಲ. ಭುವನ ಪಾತಾಳ ಗಗನವನು ಭೇದಿಸಿಕೊಂಡು ಚವಿ ಕವಿದು ಮುಸುಕಿದದು ಕವಿಗಳೆಣಿಸಲೊಶವೇ. ದಿವಿಜ ಜ್ಯೇಷ್ಠನು ಪವನ ದ್ವಿಜ ಪವನಾಶನ ಶಿವವೃದ್ಧ ಶ್ರವಣಗ್ನಿ ಜವನ ಸುರವೈಶ್ರವಣ. ದಿವಿಜ ರವಿಯಾದಿಗಳ ಅವಯವಾದಿಗಳಾಭರಣ ಚವಿಗೆ ಪಾಪಾರದಿಕ ಪ್ರತಿ ಚವಿ ತಳಿಸೆ. ಎವೆದೆಗಿಯಾದತಿ ಸೋಜಿಗವನು ಪೊಂದಿ ನಿಂದರು ಕವಿನಾಮ ವಿಜಯ ವಿಠಲ ನಿನ್ನ ಸರಿಧೋರೆ. ಅವನಿಯೊಳಗಿಲ್ಲದಿರಯಿ ಪರಿರೂಪವನ್ನು ತವ ಪಾದಕ್ಕೆ ನಮೋ ನಮೋ ಮಾಯಾಲೀಲಾ. ಪ್ರಳಯಾಳಲೂವಿಲ್ಲ, ಚಳಿ ಬೀಸಿಲು ಇಲ್ಲ, ಮಳೆಗಾಳಿ ಇಲ್ಲ, ತಳಲಿದ ವನಗಳು ಫಲಪುಷ್ಪದಲ್ಲಿ ಮೀಸಲು ಗುಂದದಲೇವೆ. ಕಳೆಕಾಂತಿಗಳಿಂದ ಥಳಥಳ ಪೊಳೆವಂತ ಹೊಳೆಲಾದ ವೈಕುಂಠ ನೆಲೆಯವನು ತೊರೆದು ಇಳೆಯೋಳು ಬಂದು ಗೋಕುಲದಲ್ಲಿ ಜನಿಸಿ ಗೋವಳನಾದದೇನೋ ವಿಜಯ ವಿಠಲ ನಿನ್ನ ನೆಲೆ ತಿಳಿಯದೆಂದು ಬಳಲುವರೋ ಸುರರು. ಮುಕುತಾವನದಲ್ಲಿ ಮುಕುತ ಶುಕ ಹಂಸೆ ಪಿಕಭೃಂಗ ನಾನಕ ಪಕ್ಷಿಗಳ ನಿಕರ ಕೀಲಿ ಶಬ್ದ ಸದಾ ಮುಕುಳಿದ ನಗೆಯಲ್ಲಿ ಕಕ ಕಕ ಕ ಎಂದು ಝುಂಕರಿಸುತ್ತೀರೆ. ಮುಕುತ ಬೊಮ್ಮರ ಭಕುತಿರಸದಿಂದ ಹಸ್ತಕರಾಗಿ ನಿಂದು ಭ್ರಾಮಕರಾಗಿ ತುತಿಸೆ. ವಿಕಸಿತ ಕಮಲಾಂಬಕದ ಕೊನೆಯಿಂದ ಮುಕುತಾರನ್ನು ನೋಡುವ ದೇವ ಅಕಳಂಕನಾಗಿ ಇದೆ ಗೋಕುಲದಿ ಜನಿಸಿ ಸಕಲ ಗೋಮಕ್ಕಳ ಕೈಯ ಬಯಸಿಕೊಂಡದ್ದೇನೋ ಅಖಿಳ ಜೀವಕ್ಕೆ ಭಿನ್ನ ಶಾಶ್ವತ ವಿಜಯ ವಿಠಲ. ಸುಖ ಸಾಂದ್ರ ನಿನ್ನ ಮಕ್ಕಳಾಟಕ್ಕೆ ಸೋಜಿಗವೋ. ಮೀಸಾಲಾಭರಣ ಭೂಷಣ ನಾನಕ ಲೇಸಾದ ಪುಷ್ಪದ ಮಾಸದ ಮಾಲಿಕೆ ಭಾಸಿತದಲ್ಲಿ ಪೀತ ವಸನ ಶೋಭಿಸುತ್ತೀರೆ. ಏಸು ಶೃಂಗಾರ ಬಿಟ್ಟು ಗೋಸಂಕುಲ ಕಾಯ್ದು ವೇಷಧಾರಕನಾಗಿ ಕೀಸಲಯದ ಬಳ್ಳಿ ನೀತ್ಸುತ್ತಿ ಶಿರಕೆ ಮಾನೀಸನಾಗಿ ಜೀವರಾಸಿ ಕೋಡಾಡಿದೆ. ಕೇಶವ ವಿಜಯ ವಿಠಲ ನಿನ್ನ ಲೀಲೆಯ ಏಸೇಸು ದಿನಕ್ಕೆ ಎಣಿಸಲು ಮಿತಿಯುಂಟೆ. ಜಗತ್ತಿನೊಳಗೆ ಇದ್ದ ಗುಣಕ್ಕೆ ಮಿಗಿಲಯ್ಯ ನಿನ್ನ ಗುಣಗಳು ಅಗಣಿತ ರಾಶಿಗಳು. ಬಗೆ ಬಗೆಯಿಂದ ಇರಲು ಮಗುವಿಗೆ ಎಲ್ಲರೊಳು ಹಗಲಿರಳು ನಗೆಯಿಂದ ಹಗರಣವಾದನೆಂಬೋ ಜಗದೊಳಾಶ್ಚರ್ಯವೇನೋ. ಖಗಗಮನ ವಿಶ್ವಾತ್ಮ ವಿಜಯ ವಿಠಲ ನಿನ್ನ ವಿಗಡ ನಾಟಕಕ್ಕೆ ಕೈ ಮುಗಿದು ಶರಣೆಂಬೆ. ಅಪ್ರಾಕೃತನಾಗಿ ಪ್ರಾಕೃತದಲ್ಲಿ ಮೆರೆದೆ ಅಪ್ರಮೇಯ ನಾಮ ವಿಜಯ ವಿಠಲ ಅನಾದಿ. ಅಪ್ರಾಕೃತನಾಗಿ ಪ್ರಾಕೃತದಲ್ಲಿ ಮೆರೆದೆ ಅಪ್ರಮೇಯ ನಾಮ ವಿಜಯ ವಿಠಲ ಅನಾದಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಕೃಷ್ಣ ಮಹಿಮಾ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ವಿಜಯದಾಸರು ಮೊದಲನೇ ಜಂಪೆ ತಾಳದೊಳಗೆ ಭಗವಂತನನ್ನು ವರ್ಣಿಸುವಾಗ ಅವನ ಗುಣಗಳೊಂದೇ ಅಲ್ಲ, ಅವನ ಧರಿಸಿದ ಆಭರಣಗಳು ಕೂಡ
ಅದರೊಳಗಿಂದ ಒಂದೊಂದು ಮುತ್ತು, ಮಣಿ, ಮಾಣಿಕ್ಯ ಇದರ ಕುರಿತು ಕೂಡ ತಿಳಿಸ್ಲಿಕ್ಕೆ ನಮಗೆ ಯಾರಿಗೂ ಸಾಧ್ಯವಿಲ್ಲ. ಹೇಗಂದರೆ ಅವನ ಮುಕುಟದೊಳಗೆ, ರತುನದಿಂದ ಎಸೆವ ಅವನ ಮುಕುಟದೊಳಗೆ ಆ ರವಿಯ ಕಾಂತಿ, ಆ ಹರಳಿದ ಕಾಂತಿ ಯಾವ ರೀತಿಯಾಗಿ ಬರ್ತದ ಅಂದರೆ ಭುವನ ಪಾತಾಳ ಗಗನ ಅಂದರೆ ಪಾತಾಳ ಆಕಾಶ ಇವೆಲ್ಲದನ್ನು ಛೇದಿಸಿಕೊಂಡು ಆ ಕಾಂತಿಯು ಎಲ್ಲ ಕಡೆ ಹರಡ್ತಾ ಇದೆ. ಅವನ ಪಾದದ ಸೊಬಗಿಗೆ ಮುಸುಕಿದ್ದ ಕವಿಗಳೆಣಿಸಲು ಸಾಧ್ಯವೇ ಅಂತಾರೆ. ಅಂದರೆ ಕವಿದು ಈ ಭೇದಿಸಿಕೊಂಡು ದೇವರ ಪಾದಗಳಿಗೆ ಬಂದು ಅದೇನು ಬೆಳಕಿದೆ ಅದಲ್ಲ ಅದನ್ನು ತಿಳಿಸ್ಲಿಕ್ಕೆ ಕವಿಗಳಿಗೆ ವರ್ಣಿಸ್ಲಿಕ್ಕೆ ಆಗತ್ತೆ ಏನು ಅಂತ ಹೇಳ್ತಾರೆ. ಇಲ್ಲಿ ಕವಿಗಳು ಅಂದಾಗೆ ಬರೀ ಎಲ್ಲ ಯಾರ್ಯಾರು ಹಾಡುಗಳು ಬರೆದಿದ್ದಾರೆ ಅವೊಂದೇ ಕವಿಗಳಲ್ಲ. ಇಲ್ಲಿ ಕವಿಗಳು ಅಂತಂದಾಗೆ ಬ್ರಹ್ಮದೇವರು ಮೊದಲಾದ ಸಕಲ ಋಜುಗಣಸ್ಥರು ಎಲ್ಲರೂ ಜ್ಞಾನಕ್ಕೆ ಕೂಡ ಅವನ ಒಂದು ಗುಣ ಮಹಿಮ ಚಿಂತನೆ ಪೂರ್ತಿ ತಿಳಿಯಲಿಕ್ಕೆ ಆಗೋದಿಲ್ಲ. ಅವನ ಚಿಂತನೆ ತಿಳ್ಕೊಳ್ಳೋಕ್ಕೆ ರಮಾದೇವಿಗೆ ಆಗೋದಿಲ್ಲ. ಹಾಗೆ ದಿವಿಜ ಜ್ಯೇಷ್ಠನು ಅಂದರೆ ಬ್ರಹ್ಮದೇವರು, ಪವನ ವಾಯುದೇವರು, ರುದ್ರ, ಇಂದ್ರ, ಅಗ್ನಿ, ಯಮ, ಕುಬೇರ ಹೀಗೆ ಎಲ್ಲ ದೇವತೆಗಳು ಹಾಗೂ ರವಿ, ಸೂರ್ಯ ಇವರೆಲ್ಲ, ಆಮೇಲೆ ಗ್ರಹಗಳು ಎಲ್ಲರ ಅವಯವಗಳಿಂದ ಕೂಡ ಕಾಂತಿ ಭಾಳ ಬರುತ್ತೆ ಅಂತೆ. ಜವ, ಸುರ, ವೈಷ್ಣವ, ವೈಶವಣ, ದಿವಿಜ, ರವಿಯಾದಿಗಳ ಅವಯವಾದಿಗಳ ಆಭರಣೆ, ಅವರ ಆಭರಣೆ ಚವಿಗೆ ಅಪಾರಕ ಪ್ರತಿ ಛವಿ ಥಳಿಥಳಿಸಿ, ಭಾಳ ಅಪಾರವಾದ ಬೆಳಕು ಅವರ ಆಭರಣದಿಂದ ಬರ್ತದ. ಆದರೆ ಈ ಭೂಮಿಯಲ್ಲಿ ಯಾರೂ ಅಂದರೆ ಈ ಅವರವರ ಆಭರಣ ಕಾಂತಿಯು ಜಾಸ್ತಿಯಾಗಿ ಪ್ರತಿಕಾಂತಿಯು ಥಳಿಥಳಿಸ್ತಾ ಇದ್ದದ. ಆದರೆ ಎವೆ ಇಲ್ಲದ ಈ ಸೂಜಿಗವನ್ನು ಪೊಂದಿ ನಿಂತರೂ ಕೂಡ ಕವಿನಾಮನಾದ ವಿಜಯ ವಿಠ್ಠಲ ನಿನಗೆ ಸರಿಯಾದವರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ನಿನಗೆ ಸರಿಯಾದ ಕಾಂತಿ ಈ ಭೂಮಿಯಲ್ಲಿ ಯಾರ್ದು ಬರಲ್ಲ ಇಲ್ಲ. ಇಂತಹ ಈ ಪರಿರೂಪವನ್ನು ತವ ಪಾದಗಳಿಗೆ ಮತ್ತೆ ನಾನು ನಮೋ ನಮೋ ಅಂತ ನಿನ್ನ ಮಾಯ ಲೀಲೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಸವಿಧೂರೆ ಅವನಿಯೊಳಗಿಲ್ಲದರೆ ಈ ಪರಿರೂಪವನ್ನು ತವ ಪಾದಕ್ಕೆ ನಮೋ ನಮೋ ಮಾಯಾಲೀಲ, ನಿನ್ನ ಮಾಯಾಲೀಲಕ್ಕೆ ನಮೋ ನಮೋ ಪುನಃ ಪುನಃ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಎಣಿಸ್ಲಿಕ್ಕೆ ಆಗಲ್ಲ ಅಂತ ನಾವು ಅಂದ್ಕೊಂಡ್ರೆ ಅವನ ಕಾಂತಿ, ಅವನ ಗುಣ, ಅವನ ರೂಪ ಎಲ್ಲದಕ್ಕೂ ಅಭೇದ. ಅವನ ಕಾಂತಿ ಅವನೇ, ಅವನ ರೂಪ ಅವನದೇ, ಅವನ ಆಭರಣಗಳು ಲಕ್ಷ್ಮೀದೇವಿ, ರಮಾದೇವಿ, ಸಾಕ್ಷಾತ್ ರಮಾದೇವಿ ಆಗಿದ್ದಿದ್ದಕ್ಕೆ ಹೇಗೆ ಭಗವಂತನ ಪೂರ್ತಿಯಾಗಿ ರಮಾ ಬ್ರಹ್ಮಾದಿಗಳಿಗೆ ತಿಳಿಲಕ್ಕಾಗಲ್ಲೋ ಹಾಗೆ ರಮಾನಾರಾಯಣರನ್ನು ಪೂರ್ತಿಯಾಗಿ ತಿಳಿಲಕ್ಕೆ ಬ್ರಹ್ಮಾದಿ ದೇವತೆಗಳಿಗೆ ಆಗೋದಿಲ್ಲ. ಅಂದರೆ ಆಭರಣಗಳ ಬೆಳಕಿನ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಟ್ಟ ತಾಳದೊಳಗೆ ಪ್ರಳಯ ಕಾಲ, ಪ್ರಳಯಲೂ ಇಲ್ಲ, ಚಳಿ ಬಿಸಿಲೂ ಇಲ್ಲ. ಚಳಿ, ಬಿಸಿಲು, ಮಳೆ, ಗಾಳಿ, ತಳಲಿದ ವನಗಳು, ಫಲಪುಷ್ಪಗಳು ಇಲ್ಲದೆ ಅಂದರೆ ಶಾಶ್ವತವಾಗಿ ಕಳೆ ಕಾಂತಿಗಳನ್ನು ಹೊಂದಿರುವಂತಹ ವೈಕುಂಠ ಪಟ್ಟಣ ಥಳಥಳ ಅಂತ ಹೊಳಿತಾ ಇದೆ. ಕಳೆ ಕಾಂತಿಗಳಿಂದ ಥಳಥಳ ಪೊಳೆವಂತೆ ಫಲಗಳು, ಪುಷ್ಪಗಳು ಯಾವುದು ಬೆಳೀತದ ಬೆಳೆದಿಲ್ಲ. ಈಗ ಮನೆಗಳಲ್ಲಿ ನೋಡ್ತಾ ಇರ್ತೀವಿ ನಾವು, ಹಾಗೆ ಏನೂ ಇಲ್ಲ. ಎಲ್ಲ ಕಾಂತಿಗಳು ಥಳಥಳಿಸುವಾಗ ವೈಕುಂಠ ಪಟ್ಟಣ ತೊರೆದು ಅದನ್ನು ಬಿಟ್ಟು ಇಳೆಯೊಳು ಬಂದು ಗೋಕುಲದಲ್ಲಿ ಜನಿಸಿ, ಈ ಗೋಕುಲದೊಳಗೆ ಬಂದು ಜನಿಸಿದ್ದಲ್ಲಪ್ಪ ನೀನು ಕೃಷ್ಣ. ತೊರೆದು ಭೂಮಿಯಲ್ಲಿ ಬಂದು ನೆಲೆಯನ್ನು ತೊರೆದು ಇಳೆಯಳು ಬಂದು ಗೋಕುಲದಲ್ಲಿ ಜನಿಸಿ ಗೋವಳನಾದೆನೋ, ಗೋಪಾಲಕನಾಗಿದ್ದೆಲ್ಲಪ್ಪ, ಗೋಗಳ ಕಾಯ್ತಾ. ಎಂತಹ ಪಟ್ಟಣ ವೈಕುಂಠ ಪಟ್ಟಣ. ಅದನ್ನು ತೊರೆದು ಭೂಮಿಗೆ ಬಂದು ಗೋಕುಲದಲ್ಲಿ ಅವತರಿಸಿ ಗೋವುಗಳನ್ನು ಸಾಕುವನಾದ ಗೋಪಾಲಕನಾಗಿದ್ದಿ. ನಿನ್ನ ಮೂಲ ಸ್ಥಾನ, ನಿನ್ನ ಸ್ವರೂಪ ಪೂರ್ತಿ ತಿಳಿದಿಲ್ಲ ಎಂದು ಸಕಲ ದೇವತೆಗಳು ಬಳಲುತ್ತಾ ಇದ್ದಾರೆ. ಅಂಥದ್ದು ನಿನ್ನ ತಿಳಿಯಲು ಎಷ್ಟು ಪೂರ್ತಿ ತಿಳಿದರೆ ಕೂಡ ತಿಳಿದಷ್ಟು ಇರುವ ನಿನ್ನ ಗುಣಮಹಿಮೆಗಳನ್ನು ಮಿತಿಯೇ ಇಲ್ಲ.
ಅವರ ಪೂರ್ತಿ ಆಯುಷ್ಯದಲ್ಲಿ ಮತ್ತು ಮೋಕ್ಷಕ್ಕೆ ಹೋದ ಮೇಲೆ ಆದರೂ ಕೂಡ ಅವರವರ ಯೋಗ್ಯತಾನುಸಾರ ತಿಳಿತಾನೇ ಇರಬೇಕು ಅಂತಲೇ ಇರತ್ತೆ. ಯಾವತ್ತೂ ಸಂಪೂರ್ಣವಾಗಿ ನಿನ್ನ ತಿಳ್ಕೊಳ್ಳೋಕ್ಕೆ ರಮಾದೇವಿಗೆ ಆಗಿಲ್ಲ. ಅಂದರೆ ನೀನ ಅನಂತ ಗುಣ ಪರಿಪೂರ್ಣನಾಗಿದ್ದೀಯಪ್ಪ ಅಂತ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತಪೂರ್ಣನಾಗಿದ್ದಿ. ಅದು ಭಗವಂತನ ಕೇವಲ ಮೂಲ ರೂಪ ಮಾತ್ರ ಅಲ್ಲ, ಅವನ ಮತ್ಸ್ಯ, ಕೂರ್ಮ, ರಾಮ, ಕೃಷ್ಣ ಎಲ್ಲ ರೂಪಗಳಿಗೆ ಅಭೇದ. ಎಲ್ಲದಕ್ಕೂ ಅನ್ವಯಿಸ್ತದೆ ಈ ಸಂಪೂರ್ಣನು ಅಂಬೋದಕ್ಕೆ. ಅವನ ಎಲ್ಲ ರೂಪಗಳಲ್ಲೂ ಅಭೇದ ಇದೆ. ಈ ನಿನ್ನ ಲೀಲೆಗಳನ್ನು ತಿಳಿಲಕ್ಕೆ ಬ್ರಹ್ಮಾದಿ ದೇವತೆಗಳು ಕೂಡ ಬಳಲಿಸ್ತಾ ಇದ್ದಾರೆ. ಸುರರಿಗೆ ಗೊತ್ತಾಗ್ತಾ ಇಲ್ಲ, ಎಂಥ ಪಟ್ಟಣ ಬಿಟ್ಟು ಈ ಭೂಮಿ ಮೇಲೆ ಬಂದಿದೆಯಲ್ಲಪ್ಪ ನೀನು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಮುಕುತಾವನದಲ್ಲಿ ಮುಕುತ ಶುಕ ಹಂಸೆ. ಮುಕ್ತವನದಲ್ಲಿ, ಈ ಮುಕ್ತವನ ಅಂದಾಗೆ ನಮಗೆ ವೈಕುಂಠದೊಳಗೆ ಮುಕ್ತವಾದ ಗಿಳಿ, ಹಂಸ, ಕೋಗಿಲೆ, ದುಂಬಿ ಮೊದಲಾದ ಪಕ್ಷಿಗಳು ಸದಾ ಮುಗುಳ್ನಗುತ್ತಾ, ಯಾವಾಗಲೂ ನಗುತ್ತಾ ಮುಗುಳಿದ ನಗೆಯಲ್ಲಿ ಕಿಲಿಕಿಲ ಶಬ್ದಗಳು ಮಾಡ್ತಾ ಇದ್ದಾವೆ. ಕಿಲಿಕಿಲಿ ಶಬ್ದಗಳು, ನಗುವು, ಕಾ 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 ಅಂದರೆ ಅವುಗಳ ಜೋಂಕಾರಗಳು, ಕಾ 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 ಅಂಥೇಳಿ ಜೋಂಕರಿಸ್ತಾ ಇದ್ದಾವೆ. ಆ ಜೋಂಕಾರದ ಕೂಡ ಭಗವಂತನ ನಾಮಸ್ಮರಣೆ, ದೇವರನ್ನು ಧ್ಯಾನ ಮಾಡ್ತಾ. ಹಾಗೆ ಮುಕ್ತ ಅಮುಕ್ತ ಬ್ರಹ್ಮರು ಭಕ್ತಿರಸದಿಂದ ಅವನ ವಶವಾಗಿ ನಿಂತು ಭ್ರಾಮಕರಾಗಿ ಸ್ತುತಿಸ್ತಾ ಇದ್ದಾರೆ. ವಿಸ್ತಾರವಾದ ಕಮಲದಂಥ ಕಣ್ಣಿನ, ಕಮಲ ಬಕದ ಕೊನೆಯಿಂದ ಮುಕುತರನ್ನು ನೋಡುವ, ಕಮಲದಂಥ ಕಣ್ಣಿನಿಂದ ಭ್ರಾಮಕರಾಗಿ ನಿನ್ನ ಸ್ತುತಿಸ್ತಾ ಇದ್ರೆ, ಕಮಲದಂಥ ಕಣ್ಣಿನವನು ನೀನು ಅಂತ ಹೇಳಿದರೆ ಆ ತುದಿಯಿಂದ ಈ ಮುಕ್ತರನ್ನು ನೋಡ್ತಾ ಇದ್ದೀಯಲ್ಲಪ್ಪ ದೇವ ನೀನು ಅಂತಾತ. ಅಷ್ಟೂ ಜನನ್ನ ನೀನು ತುದಿಗಣ್ಣಿಲಿಂದ ನೋಡೋ ಆತ ಇಲ್ಲಿ ಬಂದು ಅಕಳಂಕನಾಗಿ ಇದೇ ಗೋಕುಲದಲ್ಲಿ ಜನಿಸಿ ಸಕಲ ಗೋಪಾಲಕರ ಕೈಲೇ ಬಯಸ್ಕೊಂಡಿದ್ದೀಯಲ್ಲಪ್ಪ ಸ್ವಾಮಿ ನೀನು. ಸಕಲ ಜೀವರಾಶಿಗಳಿಗೆ ಸದಾಕಾಲ ಶಾಶ್ವತವಾಗಿ ಭಿನ್ನನಾದ ನೀನು ಯಾರಂದರೆ ನಿನ್ನ ಮಕ್ಕಳಾಟಕ್ಕೆ ಬಹಳ ಆಶ್ಚರ್ಯ ಅಂತ ಇದ್ದಾರೆ ವಿಜಯದಾಸರಲ್ಲಿ. ಕಣ್ಣು ತುದಿಲಿಂದನೇ, ನೋಟದಲ್ಲಿಂದನೇ ಬ್ರಹ್ಮಾಂಡ ವ್ಯಾಪಾರ ನಡೀತದೆ. ಸ್ವಾಮಿಯ ಕಣ್ಣು ತುದಿ, ಈಗ ನೋಟ ನೋಡಿದರೆ ಸಾಕು ಈ ಬ್ರಹ್ಮಾಂಡ ವ್ಯಾಪಾರ ನಡೆಯುತ್ತೆ. ಅಂಥದ್ದು ಈ ಶಾಸ್ತ್ರಗಳು, ಸಾರಗಳು ಇವೆಲ್ಲ ಈ ರಮಾದೇವಿಯ ಕಣ್ಣಿನ ತುದಿಲಿಂದನೇ ಎಲ್ಲ ಬರುತ್ತೆ. ಅಷ್ಟು ಭಗವಂತ ನೀನು ಕಣ್ಣಿನ ನೋಟದಿಂದ ನಡೆಯುತ್ತಿದ್ದಾಗೆ ಸರ್ವಸಮರ್ಥನಾದ ನೀನು ಈ ಗೋಪಾಲರ ಕೈಯಲ್ಲಿ ಇಲ್ಲಿ ಅವತರಿಸಿ, ಇಲ್ಲಿ ಲೀಲೆಗಳನ್ನು ತೋರಿಸಿ, ಬ್ರಹ್ಮಾದಿ ದೇವತೆಗಳೆಲ್ಲರೂ ನಿನ್ನ ಮೂಲ ರೂಪದಿಂದ ಬಂದು ನೋಡಿ ಆಶ್ಚರ್ಯಪಟ್ಟು ಕೃತಾರ್ಥನಾಗಿದ್ದಾರೆ ಎಲ್ಲರೂ. ಅಂಥದ್ದು ಈ ರೂಪವನ್ನು ನೋಡಿ ಎಷ್ಟು ಬ್ರಹ್ಮಾದಿ ದೇವರಿಗೆ ಸದಾಕಾಲ ಅವನ ಪ್ರತಿ ಹೆಜ್ಜೆಯೂ ಆಶ್ಚರ್ಯಕರ ಅಂತ ಅನ್ನಿಸ್ತದಂತೆ. ಅಖಿಲ ಜೀವಕ್ಕೆ ಭಿನ್ನ ಶಾಶ್ವತ ವಿಜಯವಿಟ್ಟಲು ಸುಖ ಸಾಂದ್ರ ನಿನ್ನ ಮಕ್ಕಳ ಆಟಕ್ಕೆ. ಎಂಥ ಮಕ್ಕಳಾಟಪ್ಪ ನಿಂದು. ಎಲ್ಲಿ ಬ್ರಹ್ಮಾಂಡ, ಎಲ್ಲಿ ನಿನ್ನ ತುದಿ ನೋಟ, ನಿನ್ನ ಕಣ್ಣಿನ ನೋಟದಲ್ಲಿಂದ ಪ್ರಪಂಚವನ್ನು ಆಡಿಸೋ ಆತ ನೀನು. ಅಂತಾತ ಬಂದು ಗೋಕುಲದೊಳಗೆ ಹುಟ್ಟಿ ಲೀಲೆಗಳನ್ನು ತೋರಿಸಿ ಬೆಣ್ಣೆಯನ್ನು ಕದ್ದು ಎಲ್ಲ ಮಕ್ಕಳ ಜೊತೆಗೆ ಆಟ ಆಡಿ ಅಲ್ಲಿ ಅವರ ಜೊತೆಗೆ ಬೈಸ್ಕೊಂಡು ಇಷ್ಟೆಲ್ಲ ಮಾಡಿದೆಯಲ್ಲೋ ನಿನಗೆ. ನಿನ್ನ ಎಲ್ಲ ಪ್ರತಿಯೊಂದು ಸದಾ ಕಾಲ ನಿನ್ನ ಹೆಜ್ಜೆ ಹೆಜ್ಜೆ ಆಶ್ಚರ್ಯಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೀಸಲಾಭರಣ ನಿನಗಾಗಿಯೇ ಮೀಸಲಾದ ಆಭರಣಗಳು ಅಂದರೆ ಲಕ್ಷ್ಮೀದೇವಿನೇ ಆ ರೂಪದಲ್ಲಿ ಇದ್ದಾಳೆ. ಅಪ್ರಾಕೃತವಾದ ಆಭರಣಗಳು ನಿನಗೆ ಭೂಷಣ. ಮೀಸಲಾದ ಆಭರಣ ಭೂಷಣ, ನಿನಗೆ ಭೂಷಣ ಅವೆಲ್ಲ. ಜೊತೆಗೆ ಅನೇಕ ಎಂದಿಗೂ ಬಾಡದ ಹೂಗಳು, ಲೇಸಾದ ಪುಷ್ಪದ ಮಾಸದ ಮಾಲಿಕೆ, ಜೊತೆಗೆ ಯಾವತ್ತಿಗೂ ಬಾಡಲಾರದಂಥ ಹೂವುಗಳು, ಅಂಥ ಹೂವುಗಳ ಹಾರಗಳು ಹಾಕಿಕೊಂಡಿರುವ ನೀನು. ಮತ್ತು ಪೀತಾಂಬರಧಾರಿಯಾಗಿ ಬಾಸಿತದಲ್ಲಿ ಪೀತ ವಸನ ಶೋಭಿಸುತ್ತೀರೆ, ಪೀತಾಂಬರಧಾರಿಯಾಗಿದ್ದಿ. ಅಂತಹ ಎಷ್ಟೆಷ್ಟು ಶೃಂಗಾರಗಳನ್ನು ಬಿಟ್ಟು, ಏಸು ಶೃಂಗಾರಗಳನ್ನಿಂದು ವೈಜಯಂತಿ ಮಾಲೆ ಧರಿಸಿ
ನಡುವಿಗೆ ಒಡ್ಯಾಣ ಧರಿಸಿ, ಶಂಖಚಕ್ರ ಗದಾ ಪದ್ಮಗಳು ಸದಾ ಇದ್ದು, ಕಾಲಿಗೆ ಗೆಜ್ಜೆಗಳನ್ನು ನೂಪುರಗಳನ್ನು ಧರಿಸಿ, ಬಂಗಾರದ ಉಡುದಾರ ಧರಿಸಿ, ರತ್ನ ಮಾಣಿಕ್ಯದ ಇದು ಕಿರೀಟಗಳನ್ನು ಧರಿಸಿದಾತ ನಿನ್ನ ಎಂಥ ಎಷ್ಟು ಶೃಂಗಾರ ನಿಂದು. ಅಂಥ ಶೃಂಗಾರದನ್ನು ಬಿಟ್ಟು ಗೋಕುಲರ ಜನರ ಕೋಸರೆ ಗೋವುಗಳ ಕಾಯ್ದು ಗೊಲ್ಲನ ವೇಷ ಧರಿಸಿ ತೆಳ್ಳಗಿನ ಬಳ್ಳಿ, ಅಂದರೆ ವನಗಳಲ್ಲಿ ಆಡುವಾಗ ಯಾವುದೇ ಒಂದು ಬಳ್ಳಿಯನ್ನು ತೆಗೆದು ಸ್ನೇಹಿತರು ತಲೆಗೆ ಸುತ್ತಿದರೆ ಅದನ್ನೇ ಧರಿಸ್ತಿದ್ದಂತೆ. ವೇಷಧಾರಕನಾಗಿ ಕೀಸಳೆಯದ ಬಳ್ಳಿ, ಅಂದರೆ ತೆಳ್ಳನ ಬಳ್ಳಿ ಒಂದು ತಗೊಂಡು, ಸಣ್ಣ ಹುಡುಗರು ಉಂಗುರ ಮಾಡ್ಕೋತಾರೆ, ತಗೊಂಡು ಕೈಗೆ ಹಾಕ್ಕೊಳ್ಳೋದು, ಹೀಗೆ ಆ ಥರ ತಲೆಗೆ ಸುತ್ತಕೊಳ್ಳೋದು. ವನಗಳಲ್ಲಿ ಆಡುವಾಗ ಯಾವುದೋ ಒಂದು ಬಳ್ಳಿಯನ್ನು ತೆಗೆಯೋದು, ಸ್ನೇಹಿತರು ಕೊಟ್ಟರು, ಅದು ತಲೆಗೆ ಸುತ್ತಕೊಂಡ. ಸಾಮಾನ್ಯ ಮನುಷ್ಯರಂತೆ ಜೀವರಾಶಿಗಳನ್ನೇ ಕೂಡಿ ವ್ಯಾಪಾರ ತೋರಿದಿ. ಕೇಶವ ಸರ್ವರ ರಕ್ಷಕನಾಗಿದ್ದು ರಮಾ ಬ್ರಹ್ಮಾದಿಗಳ ದೇವತೆಗಳನ್ನು ತನ್ನ ವಶನಾಗಿ ಇಟ್ಟುಕೊಂಡಿದ್ದಾತ ನೀನು. ಅಂತಾತ ಸುಂದರವಾದ ಕೂದಲುಗಳನ್ನಿದ್ದಾತ ಮತ್ತು ಕೇಶಿಯನ್ನು ರಾಕ್ಷಸರನ್ನ ಕೊಂದಾತ. ಅದಕ್ಕೆ ಕೇಶವ ಅಂಥೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಕೀಸಲದ ಬಳ್ಳಿ ಶಿರಕ್ಕೆ ಮಾಸನೀಯ ಜೀವರಾಶಿ ಕೂಡಾಡಿದ ಕೇಶವ ವಿಜಯ ವಿಠಲ, ನಿನ್ನ ಲೀಲೆಗಳನ್ನು ಏಸು ದಿನಕ್ಕೆ ಎಣಿಸಲು ಮಿತಿಯುಂಟೆ. ಎಷ್ಟು ದಿನಗಳು ಎಣಿಸಿದರೂ ಅವನನ್ನು ತಿಳಿಯಲು ಅಸಾಧ್ಯ. ನಿನ್ನ ಲೀಲೆಗಳನ್ನು ತಿಳಿಯಲು ಅಸಾಧ್ಯ. ಏನು ಬಂಗಾರದ ಕಿರೀಟಗಳು ಎಷ್ಟು ನಿನಗೆ ಇದ್ದಾವೆ. ರಮಾದೇವಿಯೇ ನಿನ್ನ ಕಿರೀಟೆಯಾಗಿ ಇದ್ದಾಳೆ, ಸರಗಳಾಗಿ ಇದ್ದಾಳೆ. ಅಂಥದ್ದು ಬಂದು ಈ ಗೋಕುಲದಲ್ಲಿ ಹುಟ್ಟಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಅವ್ರು ಕೊಟ್ಟಿದ್ದನ್ನು ಇಟ್ಟು, ಅದು ಯಾವುದೋ ವಸ್ತ್ರಗಳನ್ನು ಉಟ್ಟು ಎಲ್ಲ ಬಿಟ್ಟು ಬಂದು ಇದು ಮಾಡೋದನ್ನು ಎಷ್ಟು ದಿನ ಅಂತ ವರ್ಣಿಸ್ಬೇಕಪ್ಪ. ಎಷ್ಟು ದಿನ ವರ್ಣಿಸಿದ್ರೂ ನಿನ್ನ ತಿಳಿಯಲು ಸಾಧ್ಯವಿಲ್ಲಪ್ಪ ವಿಜಯರಾಯ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಜಗತ್ತಿನೊಳಗೆ ಇದ್ದ ಗುಣಕ್ಕೆ ಮಿಗಿಲಯ್ಯ ನಿನ್ನ ಗುಣಗಳು. ಪ್ರಪಂಚದೊಳಗೆ ಎಲ್ಲ ಪ್ರಾಕೃತ ಗುಣಗಳಿಗೆ ಮೀರಿದ್ದು ನಿನ್ನ ಗುಣಗಳು. ಅಪ್ರಾಕೃತವಾದ ಗುಣ ನಿಂದು. ಅದು ಕೂಡ ಅಸಂಖ್ಯ ರಾಶಿಗಳಲ್ಲಿ ಅನಂತವಾಗಿ ಇದ್ದರೂ ಮಗುವಾಗಿ ಎಷ್ಟು ನಿನ್ನ ಅನಂತ ಗುಣಗಳು. ಅಂಥದ್ದು ಮಗುವಾಗಿ ಎಲ್ಲರೊಳು ಹಗಲಿರಳು ಮಗುವಾಗಿ ಬಂದು ಅನೇಕ ಹಗರಣಗಳನ್ನು ಮಾಡಿದಿ. ಎಲ್ಲರಿಂದ ಪ್ರತಿದಿನ ಅನಿಸಿಕೊಳ್ಳುತ್ತಾ ಜಗದಲ್ಲಿ ಏನು ಆಶ್ಚರ್ಯ. ಖಗಗಮನ ಅಂದರೆ ಪಕ್ಷಿರಾಜನಾದ ಗರುಡನ ಮೇಲೆ ಸಂಚರಿಸುವವನೇ ವಿಶ್ವಾತ್ಮ, ವಿಶ್ವನಾಮಕನಾಗಿರುವ ವಿಷ್ಣುವೇ, ವಿಜಯ ವಿಠಲ, ನಿನ್ನ ದೊಡ್ಡ ನಾಟಕ, ವಿಗಡ ನಾಟಕಕ್ಕೆ ಕೈ ಮುಗಿದು ಶರಣಂಬೆ. ನಿನ್ನ ದೊಡ್ಡ ನಾಟಕ ಅಂದರೆ ತೋರಿದ ಅದ್ಭುತ ಲೀಲೆಗಳು, ನಿನ್ನ ಲೀಲೆಗಳಿಗೆ ಭಕ್ತಿಯಿಂದ ಶರಣಾಗಿ ಕೈ ಮುಗಿತಾ ಇದ್ದೀನಪ್ಪ ನಾನು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಅಪ್ರಾಕೃತನಾಗಿ ಪ್ರಕಾರತದಲ್ಲಿ ಮೆರೆದೆ. ದೇವರು ಅಪ್ರಾಕೃತ ಸ್ವರೂಪಿ, ಆದರೂ ಭಕ್ತರ ಅನುಗ್ರಹಿಸಲಿಕ್ಕೆ ಈ ಪ್ರಾಕೃತ ಪ್ರಪಂಚದಲ್ಲಿ ಪ್ರಾಕೃತನಂತಲೇ ಎಲ್ಲರ ಜೊತೆಗೆ ಇದ್ದು ತೋರಿ ಮೆರೆದಿದ್ದೀಯಪ್ಪ. ಅನಾದಿಯಾಗಿ ಅಪ್ರಮೇಯ ನಾಮ ನೀನು, ಅಂದರೆ ಸರ್ವಸ್ಥಳಗಳಲ್ಲಿ ವ್ಯಾಪ್ತನಾದ ವಿಜಯ ವಿಠಲ ಅಂತ ಹೇಳ್ತಾ ಇದ್ದಾರೆ. ಸರ್ವಸ್ಥಳಗಳಲ್ಲಿ ಅಪ್ರಮೇಯ ರೂಪರಾಗಿ ಇದ್ದೀಯಪ್ಪ ನೀನು. ಅಪ್ರಾಕೃತನಾದ ಅನಂತ ಗುಣ ಪರಿಪೂರ್ಣನಾದ ನೀನು, ನಿರ್ದೋಷನಾದ ನೀನು ಗೋಕುಲದಲ್ಲಿ ಅವತರಿಸಿ ಸಾಮಾನ್ಯ ಮಾನವನಂತೆ ಪ್ರಾಕೃತ ಲೀಲೆಗಳನ್ನು ತೋರಿಸ್ತಾ ಯಾವ ಪ್ರಾಕೃತ ಬಂಧಗಳು ಗುಣಗಳು ಅವನಿಗೆ ಏನೂ ಬೇಕಿಲ್ಲ, ಆದರೂ ಅವನ್ನೆಲ್ಲನ ತೋರಿಸ್ತಾ ಎಲ್ಲ ಭಕ್ತಿಗಳನ್ನು ಅಪಹರಿಸಿ ಅವರೆಲ್ಲರ ಜೊತೆ ಇದ್ದು ಎಲ್ಲ ಭಕ್ತರ ಪಾಪಗಳನ್ನು ಕಳ್ಳತನ ಮಾಡ್ತಾ ಅದರಿಂದಲೇ ಕೃಷ್ಣ ಎನಿಸಿ ತೋರಿದ ಅನೇಕ ಮಹಿಮೆಗಳು ವಿಜಯದಾಸರು ಇಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಇದು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅನುಕೂಲ ಸ್ವಾಮಿ ನುಡಿಸಿದ್ದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.